ಹೆಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ದೀಪಾವಳಿ ಹಬ್ಬದ ಡೇ 4 ಹಾಗೂ ಗೋಪೂಜೆ ಆಗಿರೋದ್ರಿಂದ ನಮ್ಮ ಆಂಟಿ ಮನೆಯಲ್ಲಿ ತಿಂಡಿ ಕರೆದಿದ್ರು. ಹಾಗಾಗಿ ನಾನು ರೆಡಿಯಾಗಿಬಿಟ್ಟು ನಮ್ಮ ಆಂಟಿ ಮನೆಗೆ ಹೋಗಿ ನನ್ನ ಫೇವ್ರೆಟ್ ದೋಸೆನ ತಿನ್ಕೊಬಂದೆ. ಮನೆಗೆ ಬಂದಾದಮೇಲೆ ನಮ್ಮಮ್ಮ ಇವತ್ತು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಅಡುಗೆ ಮಾಡ್ತಾಯಿದ್ರು. ಅಡುಗೆ ತುಂಬ ಟೈಪ್ಸ್ ಆಫ್ ಅಡುಗೆ ಮಾಡಿದರು. ಆಮೇಲೆ ಹೊರಗೆ ಬಂದು ನೋಡ್ತೀನಿ ಎಷ್ಟೊತ್ತಿಗೆ ಜೋರು ಮಳೆ ಬರ್ತಾಯಿತ್ತು. ನನಗೆ ಈ ಮಳೆಯಲ್ಲಿ ಮಜ್ಜಿಗೆ ಕುಡಿಬೇಕು ಅನಿಸ್ತು. ಹಾಗಾಗಿ ನಾನು ಇವತ್ತು ಮಜ್ಜಿಗೆ ಕುಡಿದೆ. ಅದಾದಮೇಲೆ ಒಳಗೆ ಬಂದು ನೋಡೋಷ್ಟೊತ್ತಿಗೆ ನಮ್ಮಮ್ಮನ ಅಡುಗೆ ಎಲ್ಲ ಕಂಪ್ಲೀಟಾಗಿ ಹೋಗಿಬಿಟ್ಟಿತ್ತು. ನಮ್ಮಮ್ಮ ಇವತ್ತು ಹೀರೆಕಾಯಿ ಪಲ್ಯ, ಬೀನ್ಸ್ ಪಲ್ಯ, ತೊಂಡೆಕಾಯಿ ಪಲ್ಯ, ಕೋಸಂಬರಿ, ಪಾಯಸ, ಚಿತ್ರಾನ್ನ, ಅನ್ನ, ಸಾಂಬಾರು, ಹುಳಿಕಟ್ಟು ಸಾರು, ಹಪ್ಪಳ ಮತ್ತು ಹೋಳಿಗೆ ಇಷ್ಟೆಲ್ಲ ವೆರೈಟೀಸ್ನ ಮಾಡಿದರು. ಇದನ್ನೆಲ್ಲ ತಿನ್ನೋಷ್ಟೊತ್ತಿಗೆ ಸಾಕಾಗೋಯ್ತು ನನಗೆ. ಅದಾದಮೇಲೆ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬದ ದಿನ ದೇವರಿಗೆ ಎಡೆ ಇಡ್ತೀವಿ. ಹಾಗಾಗಿ ನಮ್ಮ ಅಜ್ಜಿ ಇವತ್ತು ದೇವರಿಗೆಲ್ಲ ಎಡೆ ಇಟ್ಟು ಆಮೇಲೆ ದೇವರಿಗೆಲ್ಲ ಸೇರಿ ಆರತಿನೂ ಕೂಡ ಮಾಡಿದರು. ಅದಾದಮೇಲೆ ನಾನು ಕೂಡ ದೇವರಿಗೆ ಪೂಜೆನ ಮಾಡಿದೆ. ಪೂಜೆನ ಮಾಡಿ ಹೊರಗೆ ಬಂದು ನಾವೆಲ್ಲ ಸೇರಿ ಪಟಾಕಿನ ಹೊಡೆದ್ವಿ. ಪಟಾಕಿ ಹೊಡೆದಾದ್ಮೇಲೆ ಎಲ್ರಿಗೂ ಬಡಿಸಿ ಕೊನೆಯಲ್ಲಿ ನಾವು ಕೂಡ ಊಟ ಮಾಡಿದ್ವಿ. ಊಟ ಎಲ್ಲ ಮಾಡಾಯಿತು. ಊಟ ಮಾಡಾದಮೇಲೆ ರೆಡಿ ಆಗೋಣ ಅಂತ ಹೇಳಿಬಿಟ್ಟು ಇವತ್ತು ನಾನು ರೆಡಿಯಾದೆ. ನಾನಿವತ್ತು ಈ ಥರ ರೆಡಿಯಾಗಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಅದಾದಮೇಲೆ ನಮ್ಮ ಆಂಟಿ ಮನೆಯಲ್ಲಿ ಸಂಜೆ ತುಳಸಿ ಪೂಜೆ ಕರೆದಿದ್ರು. ತುಳಸಿ ಪೂಜೆಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗಿ ಬಂದ್ವಿ. ಹೋಗಿ ಬಂದಾದಮೇಲೆ ಇವತ್ತು ಪಟಾಕಿ ಎಲ್ಲ ಹೊಡೆಯೋಣ ಅಂತ ಹೇಳ್ಬಿಟ್ಟು ಎಲ್ಲ ಪಟಾಕಿನೂ ಹೊಡೆದ್ವಿ. ಅದಾದಮೇಲೆ ನಾನು ನಮ್ಮ ಅಕ್ಕ ಸೇರಿ ವೀಡಿಯೋ ಮಾಡೋಣ ಅಂತೇಳ್ಬಿಟ್ಟು ಈ ಥರ ಟ್ವಿನ್ನಿಂಗಲ್ಲಿ ರೆಡಿಯಾಗಿದ್ವಿ. ಅದಾದಮೇಲೆ ನಾವು ಆಕಾಶ ದೀಪ ಕೂಡ ಬಿಟ್ವಿ. ಅದಾದಮೇಲೆ ನಮ್ಮ ಅಣ್ಣ ಇವತ್ತು ನನಗೆ ಮೆಹಂದಿ ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಕೂತ. ಆದರೆ ಮೆಹಂದಿಲಿ ಬರೀ ಎಸ್ ಅಂತ ಬಿಡಿಸ್ತಾ ಇದ್ದ. ಅದಕ್ಕೆ ನಾನು ಮತ್ತು ಸ್ಫೂರ್ತಿ ಅಕ್ಕ ಯಾರನ್ನ ಬಿಡಿಸ್ತಾ ಇದೆಯಾ ಅಂತ ಕೇಳಿದ್ದಕ್ಕೆ ಸೋ ಫ್ರಮ್ ಸೋ ಅಂತ ಹೇಳ್ಬಿಟ್ಟು ಕಾಗೆ ಆರಿಸ್ದ. ಇವತ್ತಿನ ನನ್ನ ಡೇ ಹೇಗಿತ್ತು? ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.